ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಹೇಳಲು ಹೋಗುತ್ತಿರುವ ಕತೆ ಇದು ನಿಜ ಜೀವನದ ಕತೆ. ಒಬ್ಬ ಸಾಮಾನ್ಯ ಹುಡುಗ ಬಡತನದಲ್ಲಿ ಹುಟ್ಟಿ ಜೇಬಿನಲ್ಲಿ 1 ರೂಪಾಯಿ ಇಲ್ಲದೆ, ಅಂದರೆ ಕನಸಿನಲ್ಲಿ ಕೋಟಿ ರೂಪಾಯಿ ಇದ್ದವನು. ಈ ಕತೆ ಕೇಳಿದ ಮೇಲೆ ನೀವು ಒಂದು ಮಾತು ಹೇಳ್ತೀರಿ, ನನ್ನ ಪರಿಸ್ಥಿತಿ ನನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಬಡತನದ ಕಠಿಣ ದಿನಗಳು. ಅವನು ಚಿಕ್ಕವನಾಗಿದ್ದಾಗ ಮನೆಗೆ ಸರಿಯಾದ ಊಟ ಇರಲಿಲ್ಲ, ಶಾಲೆಗೆ ಹೋಗಲು ಚಪ್ಪಲಿ ಇರಲಿಲ್ಲ. ಅವನ ತಂದೆ ದಿನಗೂಲಿ ಕೆಲಸಗಾರ. ಮಳೆ ಬಂದ ದಿನ ಅಂದರೆ ಮನೆಗೆ ಆದಾಯವೇ ಇರಲಿಲ್ಲ. ಅವನು ಹಲವಾರು ಬಾರಿ ಹಸಿವಿನಿಂದ ನಿದ್ರೆ ಹೋಗಿದ್ದ. ಅಂದರೆ ಒಂದು ಮಾತು ಅವನ ಮನಸ್ಸಿನಲ್ಲಿತ್ತು, ನಾನು ನನ್ನ ಜೀವನ ಬದಲಿಸಬೇಕೆಂದು. ಹೋರಾಟ. ಶಿಕ್ಷಣವೇ ಶಕ್ತಿ. ಅವನು ದಿನದಲ್ಲಿ ಕೆಲಸ ಮಾಡುತ್ತಿದ್ದ, ರಾತ್ರಿ ಓದುತ್ತಿದ್ದ. ಸ್ನೇಹಿತರು ಆಟ ಆಡುತ್ತಿದ್ದರೆ ಅವನು ಪುಸ್ತಕ ಹಿಡಿದುಕೊಂಡಿದ್ದ. ಅವನನ್ನು ಹಲವಾರು ಹಾಸ್ಯ ಮಾಡಿದರು, ನೀನು ದೊಡ್ಡವನಾಗೋದು ಕನಸಲ್ಲಪ್ಪ ಎಂದು. ಆದರೆ ಅವನು ನಂಬಿದ ಮಾತು ಒಂದೇ, ಇಂದು ನಗುವವರು ನಾಳೆ ನನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ತಾರೆ ಅಂತ. ಅವನ ಜೀವನದ ತಿರುವುಗಳು. ಒಂದು ದಿನ ಅವನು ಸಣ್ಣ ವ್ಯವಹಾರ ಆರಂಭಿಸಿದ. ಮೊದಲ ತಿಂಗಳು ಲಾಭವೇ ಇರಲಿಲ್ಲ. 2ನೇ ತಿಂಗಳು ಸ್ವಲ್ಪ ನಷ್ಟ ಆಯಿತು. 3ನೇ ತಿಂಗಳು ಆಲ್ಮೋಸ್ಟ್ ಮುಚ್ಚುವಷ್ಟು ಪರಿಸ್ಥಿತಿ ಬಂದಿತ್ತು. ಆದರೆ ಅವನು ಕೈ ಬಿಟ್ಟಿಲ್ಲ. ಅವನಿಗೆ ಪ್ರೇರಣೆ ನೀಡಿದವರು APJ ಅಬ್ದುಲ್ ಕಲಾಂ. ಡ್ರೀಮ್ ಈಸ್ ನಾಟ್ ವಾಟ್ ಯು ಸೀನ್ ಇನ್ ಸ್ಲೀಪ್ ಅಂತ. ಧೀರುಭಾಯ್ ಅಂಬಾನಿ, ಪೆಟ್ರೋಲ್ ಬಂಕ್ನಿಂದ ಉದ್ಯಮಿ ಆದ ವ್ಯಕ್ತಿ. ರತನ್ ಟಾಟಾ, ಸರಳತೆಯ ಪತ್ರಿಕಾ. ಅವನು ಅವರ ಕಥೆಗಳನ್ನು ಓದಿದ. ಅವನು ಕಲಿತ, ಫೇಲ್ಯೂರ್ ಈಸ್ ನಾಟ್ ದಿ ಎಂಡ್, ಇಟ್ ಈಸ್ ಲೆಸನ್. ಯಶಸ್ಸಿನ ಆರಂಭ. ಹೆಚ್ಚು ವರ್ಷಗಳ ನಂತರ ಅವನ ವ್ಯವಹಾರ ಬೆಳೆಯಲು ಆರಂಭವಾಯಿತು. ಒಂದು ಸಣ್ಣ ಅಂಗಡಿ, 2, 5, 10. ಇಂದು ಅವನು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುತ್ತಿದ್ದಾನೆ. ಒಮ್ಮೆ ಹಸಿವಿನಿಂದ ನಿದ್ರೆ ಹೋದ ಹುಡುಗ ಇವತ್ತು ಸಾವಿರಾರು ಜನರ ಹೊಟ್ಟೆ ತುಂಬಿಸುತ್ತಿದ್ದಾನೆ. ಈ ಕಥೆಯಲ್ಲಿ ನಾವು ಕಲಿಯಬೇಕಾದ ಪಾಠಗಳು. ಬಡತನ ಶಾಶ್ವತವಲ್ಲ, ಶಿಕ್ಷಣ ಮತ್ತು ಕೌಶಲ್ಯ ನಿಮ್ಮ ಬಲ. ಹಾಸ್ಯ ಮಾಡುವವರು ಮಾತು ಕೇಳಬೇಡಿ. ಶ್ರಮ, ತಾಳ್ಮೆ, ಯಶಸ್ಸು. ಕನಸು ಕಾಣುವುದು ಮೊದಲ ಹೆಜ್ಜೆ. ಸ್ನೇಹಿತರೆ, ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ತಪ್ಪಲ್ಲ, ಆದರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇಂದು ನೀವು ಕಷ್ಟದಲ್ಲಿದ್ದರೆ ನಾಳೆ ನೀವು ಯಶಸ್ಸಿನ ಕಥೆಯಾಗಬಹುದು. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೀವನ ಬದಲಿಸೋ ಒಂದು ನಿರ್ಧಾರದಿಂದ ಆರಂಭವಾಗುತ್ತದೆ. ಇಂದು ಆ ನಿರ್ಧಾರ ಮಾಡಿ.